ಅವರು ಜರ್ನಲಿಸ್ಟ್ ಆಗಿದ್ದರೂ ಕೂಡ ಅದರಲ್ಲಿ ಆಯ್ಕೆ ಮಾಡಿಕೊಂಡದ್ದು ಗ್ರಾಹಕಗಳ ಹಕ್ಕುಗಳ ಬಗ್ಗೆ. ಕೊಲೀಗ್ಸ್ ಎಲ್ಲ ಹೇಳೋರು, ನೀನು ಇದನ್ನು ಯಾಕೆ ಹಿಡ್ಕೊಂಡು ಕೂತಿದ್ಯಾ, ನೀನು ಆಮೇಲೆ ಮುಂದೆ ಎಡಿಟರ್ ಆಗಲ್ಲ, ನಿಮಗೆ ಪ್ರಮೋಷನ್ ಸಿಕ್ಕಲ್ಲ, ಅದರಿಂದ ಇದನ್ನು ಯಾಕೆ ಹಿಡಿದಿದ್ಯಾ ಅಂತ. ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ಬಂತು ನಂಗೆ ಯಾವ್ಯಾವುದೋ. 19 ಜನ ಸತ್ತೋಗಿದ್ರು ಜಾಂಡೀಸ್ ಬಂದು ಈ ಕೆಟ್ಟ ನೀರಿಂದ. ಈ ಕೋಲಿಫಾರ್ಮ್ ಕಂಟೆಂಟ್ ಅಂತಾರೆ ಆರ್ಗ್ಯಾನಿಸಮು, ಅಂದರೆ ಈ ಚರಂಡಿ ನೀರು ಬಂದು ಸೇರಿದ್ರಿಂದ ಅದು ತುಂಬ ಜಾಸ್ತಿ ಇದೆ, ಇದು ಹಾನಿಕಾರಕ ಕುಡಿದ್ರೆ ಅಂತ. ಆದ್ರೂ ಅವ್ರು ಹಾಗೆ ರಿಲೀಸ್ ಮಾಡಿದ್ರು. ಬಹಳಷ್ಟು ಜನರಿಗೆ ಅರಿವಿಲ್ಲದಿರೋಂಥ ವಿಚಾರ ಅಂದರೆ ಇದೆ ಅನಿಸುತ್ತೆ. ನಾವೆಲ್ಲರೂ ಗ್ರಾಹಕರೇ, ಬಟ್ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ. ಥ್ರೂಔಟ್ ನಂದು ಈ ಜರ್ನಲಿಸಮ್ನಲ್ಲಿ ನಾನು ಇದೇ ಹೇಳೋದು, ನಮ್ಮಲ್ಲಿ ಕಾನೂನಿದೆ, ಆದರೆ ಆ ಕಾನೂನನ್ನ ಫಾಲೋ ಮಾಡಲ್ಲ ಜನ. ನಮ್ಮ ತಂದೆ ನನಗೆ ಇನ್ಫ್ಯಾಕ್ಟ್ ಯಾವಾಗಲೂ ಹೇಳೋರು, ನೀನು ಒಂದು ಹಾಸ್ಪಿಟಲ್ ಶುರು ಮಾಡಬೇಕು ಅಥವಾ ಕ್ಲಿನಿಕ್ ಏನು ಮಾಡಿದ್ರು ಬರೀ ಬಡವ್ರಿಗೆ ಫ್ರೀಯಾಗಿ ನೀನು ಇದು ಮಾಡಬೇಕು. ನಮ್ಮ ಪದ್ಮಭೂಷಣ ಹಿರಿಯ ಪತ್ರಕರ್ತ AS ಸೂರ್ಯಪ್ರಕಾಶ್ ಅವರ ಧರ್ಮಪತ್ನಿ. ಲವ್ ಮ್ಯಾರೇಜ್ ಮೇಡಮ್ ನಿಮ್ಮದು? ಹೌದು. ಓಕೆ, ವೆರಿ ನೈಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಸುಮಾರು 47 ವರ್ಷಗಳಿಂದ ಅವರು ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ವಿಶೇಷ ಏನಂತಂದರೆ ಈ 47 ವರ್ಷಗಳಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅಥವಾ ಬಹುತೇಕ ವರ್ಷಗಳ ಕಾಲ ಅವರು ಗ್ರಾಹಕ ಹಕ್ಕುಗಳು, ಗ್ರಾಹಕ ಸಂರಕ್ಷಣೆಯ ಕುರಿತಾಗಿಯೇ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ ದ ಸೆನ್ಸ್ ಅವರು ಜರ್ನಲಿಸ್ಟ್ ಆಗಿದ್ದರೂ ಕೂಡ ಅದರಲ್ಲಿ ಆಯ್ಕೆ ಮಾಡಿಕೊಂಡದ್ದು ಗ್ರಾಹಕಗಳ ಹಕ್ಕುಗಳ ಬಗ್ಗೆ, ಗ್ರಾಹಕರ ಸುರಕ್ಷತೆಯ ಬಗ್ಗೆ. ಸೊ ಬನ್ನಿ ಹಾಗಾದರೆ ಲೆಟ್ಸ್ ವೆಲ್ಕಮ್ ನಮ್ಮ ಕರ್ನಾಟಕದ ಹಿರಿಯ ಪತ್ರಕರ್ತೆ, ಕರ್ನಾಟಕದಿಂದ ತಮ್ಮ ಒಂದು ಪತ್ರಕರ್ತರ ಕೆಲಸ ಶುರು ಮಾಡಿಕೊಂಡು ಡೆಲ್ಲಿನಲ್ಲಿ ಬೇಸಾಗಿ ಈಗ ಡೆಲ್ಲಿನಲ್ಲೇ ಇರುವಂಥ ಪುಷ್ಪಾ ಗಿರಿಮಾಜಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಪುಷ್ಪಾ ಗಿರಿಮಾಜಿ ಕರ್ನಾಟಕದ ಹಿರಿಯ ಪತ್ರಕರ್ತೆ, ಅಂಕಣಕಾರ್ತಿ. 47 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ನಿರತ. ತಮ್ಮ ಅಂಕಣಗಳ ಮೂಲಕ ಗ್ರಾಹಕರ ಸಬಲೀಕರಣ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಬರೆಯುತ್ತಾ ಬಂದಿರುವ ಭಾರತದ ಏಕೈಕ ಪತ್ರಕರ್ತೆ. ಪ್ರಸ್ತುತ ದ ಟ್ರಿಬ್ಯೂನ್ ಆಂಗ್ಲ ಪತ್ರಿಕೆಯಲ್ಲಿ ಇವರ ಅಂಕಣ ಪ್ರಕಟಗೊಳ್ಳುತ್ತಿದೆ. ಗಿರಿಮಾಜಿಯವರು ಹಲವಾರು ಸಂಸ್ಥೆಗಳು, ಪ್ರಾಧಿಕಾರಗಳು, ಅನೇಕ ತಜ್ಞರ ಸಮಿತಿಗಳು ಮತ್ತು ನೀತಿ ನಿರೂಪಣಾ ಸಂಸ್ಥೆಗಳಲ್ಲಿ ಗ್ರಾಹಕರ ಹಿತಾಸಕ್ತಿಯನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ. ಕಳೆದ 4 ದಶಕಗಳಲ್ಲಿ ಅವರ ಬರಹಗಳು ದೇಶದಲ್ಲಿ ಗ್ರಾಹಕ ರಕ್ಷಣೆಯನ್ನು ನಿಯಂತ್ರಿಸುವ ಹಲವಾರು ಕಾನೂನುಗಳು, ನಿಯಮಗಳು, ನಿಬಂಧನೆಗಳು ಮತ್ತು ಮಾನದಂಡಗಳಲ್ಲಿ ಹಲವಾರು ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿವೆ. ಪುಷ್ಪಾ ಗಿರಿಮಾಜಿಯವರು ಗ್ರಾಹಕ ರಕ್ಷಣಾ ಕಾನೂನು ಮತ್ತು ಗ್ರಾಹಕ ನ್ಯಾಯ ವ್ಯವಸ್ಥೆಯ ಕುರಿತು ಕನ್ಸ್ಯೂಮರ್ ರೈಟ್ಸ್ ಟು ಎವ್ರಿವನ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಗ್ರಾಹಕ ರಕ್ಷಣೆ ಕ್ಷೇತ್ರದಲ್ಲಿ ಇವರ ಸಾಧನೆಗಾಗಿ ಇವರಿಗೆ MR ಪೈ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2001, ಭಾರತದಲ್ಲಿ ಮಹಿಳೆಯರಿಗೆ ನೀಡುವ ಅತ್ಯುನ್ನತ ನಾಗರಿಕ ಗೌರವವಾದ ನಾರಿ ಶಕ್ತಿ ಪುರಸ್ಕಾರ್ 2017, ಡಾಕ್ಟರ್ ಮಂಗಳಂ ಸ್ವಾಮಿನಾಥನ್ ಪ್ರಶಸ್ತಿ 2021 ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ. ಇಂದು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತೆ ಪುಷ್ಪಾ ಗಿರಿಮಾಜಿ. ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡೋದಾದರೆ, 41 ವರ್ಷದಿಂದ ಬರಿತಾ ಇದ್ದಾರೆ. ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಶುರು ಮಾಡಿರುವಂಥ ಜರ್ನಿ, ಅದಾದ ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಮ್ಯಾಗ್ಝೀನ್ಗೆ ಬರೆದು, ಅದಾದಮೇಲೆ ಹಿಂದೂಸ್ತಾನ್ ಟೈಮ್ಸಿಗೆ ಬರೆದು, ಅದಕ್ಕಿಂತ ಮುಂಚೆ ಸಿಂಡಿಕೇಟ್ ಮಾಡಿ ಭಾರತದ ಎಲ್ಲ ಪೇಪರ್ಗಳಲ್ಲೂ ಮ್ಯಾಗ್ಝೀನ್ಗಳಲ್ಲೂ ಇವ್ರ ಕಾಲಮ್ ಬರೋ ಥರ ಆಗಿತ್ತು. ಈಗ ಸದ್ಯಕ್ಕೆ ಟ್ರಿಬ್ಯೂನಲ್ಲಿ ಬರಿತಾ ಇದ್ದಾರೆ ಮತ್ತು ಕನ್ಸ್ಯೂಮರ್ ಅಫೇರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಮಿಟಿಗಳಲ್ಲಿ ಮೆಂಬರ್ ಆಗಿದ್ದಾರೆ. ಕಾಮನ್ ಮ್ಯಾನರ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ನಮ್ಮ ಹಕ್ಕುಗಳ ಬಗ್ಗೆ, ನಾವೆಲ್ಲರೂ ಗ್ರಾಹಕರೇ, ಹೀಗಾಗಿ ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇ ಪ್ರಶ್ನೆ ಮೇಡಮ್ ನಿಮಗೆ, ಯೂಶ್ವಲಿ ಒಬ್ಬ ಪತ್ರಕರ್ತರು ಗ್ಲ್ಯಾಮರಸ್ ಫೀಲ್ಡ್ ಕಡೆನೇ ಹೋಗ್ತೀವಿ. ನಾವು ಸಿನಿಮಾ ಕಡೆ ಹೋಗ್ತೀವಿ, ಇಲ್ಲ ಅಂತಂದರೆ ಪಾಲಿಟಿಕ್ಸ್ ಹೋಗ್ತೀವಿ, ಇಲ್ಲ ಅಂದರೆ ಕ್ರೈಮ್ಗೆ ಹೋಗ್ತೀವಿ. ಯಾಕೆ ಅಂದರೆ ಅಧಿಕಾರ ಅಲ್ಲೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅವ್ರ ಜೊತೆಗೆ ಇರಬಹುದು ಅನ್ನೋದೊಂದು ಆಸೆ ಪತ್ರಕರ್ತನಿಗೆ ಸಾಮಾನ್ಯವಾಗಿರುತ್ತೆ. ಬಟ್ ನೀವು ಈ ತುಂಬ ಲೆಸ್ ಗ್ಲ್ಯಾಮರಸ್ ಆಗಿರುವಂಥ ಪರ್ಸೆ ಅದನ್ನು ಆಯ್ಕೆ ಮಾಡಿಕೊಂಡ್ರಿ, ಯಾಕೆ, ಹೇಗೆ? ನನಗೆ ಮೊದಲಿಂದ ಈ
ಪತ್ರಿಕೋದ್ಯಮದಲ್ಲಿ ಒಂದು ಜನರ ಸೇವೆ ಮಾಡಬೇಕು ಅಂತ, ದಟ್ ಈಸ್ ದ ಇಂಟೆಂಟ್ ಆಫ್ ಜರ್ನಲಿಸಮ್ ಅಂತ ಅದು ಒಂದು ಮನಸ್ಸಿನಲ್ಲಿತ್ತು ಯಾವಾಗಲೂ. ಇನ್ಫ್ಯಾಕ್ಟ್ ನಂದು ಬಿಗಿನಿಂಗು ನಾನು ಡೆಕ್ಕನ್ ಹೆರಾಲ್ಡ್ನಲ್ಲಿ ಫಸ್ಟು ನಾನು ಆಮೇಲೆ ನನ್ನ ಕೊಲೀಗ್ ಆ್ಯಂಡ್ ಫ್ರೆಂಡ್ ಅಖಿಲೇಶ್ವರಿ ಅಂತ ನಾವಿಬ್ಬರು ಸೇರಿಕೊಂಡು ಒಂದು 13 ಪಾರ್ಟು ಸೀರೀಸ್ ಮಾಡಿದ್ವಿ ಈ ಪ್ರೈಮರಿ ಎಜುಕೇಷನ್ ಬಗ್ಗೆ. ಅಲ್ಲಿ ಹೇಗೆ ಶೋಷಣೆ ನಡೀತಿದೆ ಟೀಚರ್ಸ್ದು ಆಮೇಲೆ ಪೇರೆಂಟ್ಸ್ದು ಅಂತೆಲ್ಲ. ಅದು ತುಂಬ ಒಳ್ಳೆ ರಿಯಾಕ್ಷನ್ ಬಂತು ಅದರಿಂದ. ಆಮೇಲೆ ಇದು ಏನು ಪ್ರೈಮರಿ ಎಜುಕೇಷನ್ ಬಗ್ಗೆ ಇದ್ದಿದ್ದು ಕಾನೂನೆಲ್ಲ ಬದಲಾಯಿಸಿ ಎಲ್ಲ ಮಾಡಿದ್ರು. ಅದಾದಮೇಲೆ ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ಸಿಗೆ ಬಂದಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ಮಾಡಿದ್ದೇನೆಂದರೆ ನೀರಿನ ಬಗ್ಗೆ ಏನೋ ಕಂಪ್ಲೇಂಟ್ ಬಂತು ನಮ್ಮ ಆಫೀಸ್ಗೆ. ಕಂಟೋನ್ಮೆಂಟ್ ಒಂದು ಏರಿಯಾನಲ್ಲಿ ನೀರು ತುಂಬ ಗಲೀಜು, ಇದು ಬೆಂಗಳೂರು ಗಲೀಜಾಗಿ ಬರ್ತಿದೆ ಅಂತ. ಸೊ ನಾ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ನೋಡಿದ್ರೆ ಅಲ್ಲಿ ನಿಜವಾಗ್ಲೂ ತುಂಬ ಗಲೀಜು ನೀರು ಬರ್ತಾಯಿತ್ತು, ಒಳ್ಳೆ ಸುವೇಜ್ ಮಿಕ್ಸ್ ಆಗಿ ಬರ್ತಾಯಿತ್ತು ನೀರು. ಆ್ಯಂಡ್ 19 ಜನ ಹಾಸ್ಪಿಟಲ್ನಲ್ಲೆಲ್ಲ ನಾನು ಎನ್ಕ್ವೈರ್ ಮಾಡಿ ನೋಡಿದಾಗ 19 ಜನ ಸತ್ತೋಗಿದ್ದರು ಜಾಂಡೀಸ್ ಬಂದು ಈ ಕೆಟ್ಟ ನೀರಿಂದ. ಆಮೇಲೆ ನಾನು ನೋಡಿದೆ ಇದು ಆ್ಯಕ್ಚುಲಿ ಈ ನೀರಿನ ಪೈಪ್ಗಳು ಈ ಕಡೆ ರಸ್ತೆದು ಒಂದು ಈ ಕಡೆ ಒಂದು ಆ ಕಡೆ ಹಾಕಬೇಕು, ಒಂದು ನೀರು ಸುವೇಜು. ಆ ಏರಿಯಾನಲ್ಲಿ ಅದೆರಡನ್ನೂ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ರು. ಆ್ಯಂಡ್ ಎರಡು ಹಳೆಯದಾಗಿ ಲೀಕ್ ಆಗ್ತಿತ್ತು. ಸೊ ಸುವೇಜ್ ವಾಟರ್ ಎಲ್ಲ ಈ ನೀರೊಳಗೆ ಬರ್ತಾ ಇತ್ತು, ಚರಂಡಿ ವಾಟರ್. ಹೌದು. ಆಮೇಲೆ ಇನ್ನೂ ಒಂದು ಶಾಕಿಂಗ್ ನಂಗೆ ಏನು ತಿಳಿಯಿತು ಅಂದರೆ ನೋಡಿದಾಗ ಆ ಒಂದು ಲ್ಯಾಬ್ ಇರುತ್ತೆ, ರೆಗ್ಯುಲರಾಗಿ ನೀರು ಟೆಸ್ಟ್ ಮಾಡ್ತಾರೆ ಅದನ್ನು ರಿಲೀಸ್ ಮಾಡೋಕ್ಕೆ ಮುಂಚೆ ಕುಡಿಯೋ ನೀರನ್ನ. ಆ ಟೆಸ್ಟ್ ಮಾಡಿದಾಗ ಆ ಟೈಮ್ನಲ್ಲಿ ಅವ್ರು ಹೇಳಿದರು ಇದನ್ನು ರಿಲೀಸ್ ಮಾಡಬೇಡಿ, ಇದರಲ್ಲಿ ಇದು ಈ ಕೋಲಿಫಾರ್ಮ್ ಕಂಟೆಂಟ್ ಅಂತಾರೆ ಆರ್ಗ್ಯಾನಿಸಮು, ಅಂದರೆ ಈ ಚರಂಡಿ ನೀರು ಬಂದು ಸೇರಿದ್ರಿಂದ ಅದು ತುಂಬ ಜಾಸ್ತಿ ಇದೆ, ಇದು ಹಾನಿಕಾರಕ ಕುಡಿದ್ರೆ ಅಂತ. ಆದ್ರೂ ಅವ್ರು ಹಾಗೆ ರಿಲೀಸ್ ಮಾಡಿದ್ರು. ಸೊ ಇದೆಲ್ಲ ನಾ ಬರೆದ ಮೇಲೆ ಆವಾಗ ಅರುಣ್ ಶೌರಿ ಅವರು ಎಡಿಟರ್ ಆಗಿದ್ದರು, ಅವರು ಬೆಂಗಳೂರಿಗೆ ಬಂದಿದ್ದರು. ಅವ್ರಿಗೆ ಇಷ್ಟ ಆಯಿತು ಇದೆಲ್ಲ ಬರೆದಿದ್ದು, ಒಂದು ರಿಟ್ ಪೆಟಿಷನ್ ಫೈಲ್ ಮಾಡು ಕರ್ನಾಟಕ ಹೈಕೋರ್ಟ್ನಲ್ಲಿ ಅಂತ. ಇದು ಅಂದರೆ ಡೈರೆಕ್ಷನ್ ಕೊಡಬೇಕು BWSSಗೆ, ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ಜನಕ್ಕೆ ಒಳ್ಳೆ ಇದು ಸುರಕ್ಷಿತ ಅಂದರೆ ಸೇಫ್ ಇದು ಕುಡಿಯೋ ನೀರು ಕೊಡಬೇಕು ನೀವು ಅಂತ. ಸೊ ಆಮೇಲೆ ಕೇಸ್ ಆಯಿತು. ಅದಾದಮೇಲೆ ನಾನು ಇದರಲ್ಲಿ ಹೋದೆ, ಡೆಲ್ಲಿಗೆ ಹೋದೆ 83ನಲ್ಲಿ. ಅಲ್ಲಿ ನಮ್ಮ BG ವರ್ಗೀಸ್ ಅಂತ ಎಡಿಟರ್ ಇದ್ದರು. ಅವರು ಒಂದಿನ ಬಂದು, ನಾನು ಈ ವಿಚಾರಗಳೆಲ್ಲ ಬರೆದಿದ್ದೆ ಅಂತಲೋ ಏನೋ ಗೊತ್ತಿಲ್ಲ, ಯಾಕೆ ನನ್ನ ಚೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಬಂದು ಒಂದು ವೀಕ್ಲಿ ಕನ್ಸ್ಯೂಮರ್ ಕಾಲಮ್ ಮಾಡ್ತೀಯಾ ಅಂತ ಕೇಳಿದ್ರು. ಸರಿ ಅಂತಂದೆ. ಸೊ ದ್ಯಾಟ್ ರಿಯಲಿ ಬಿಗ್ಯಾನ್ ಮೈ ಜರ್ನಿ. ಅದು ಒಂಥರ ಅದು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅದು ತುಂಬ ನನಗೆ ಇದು ಇಂಟ್ರೆಸ್ಟ್ ಬಂತು. ಯಾಕೆಂದರೆ ಇದು ಪಬ್ಲಿಕ್ ರಿಯಾಕ್ಷನ್ನು ಅಂದರೆ ನಮ್ಮ ರೀಡರ್ ರಿಯಾಕ್ಷನ್ ಏನಿತ್ತು. ನಾನು ಬರೆದಾಗ ಒಂದೊಂದು ಆರ್ಟಿಕಲ್ ಬರೆದಾಗಲೂ ಸಿಕ್ಕಾಪಟ್ಟೆ ಕಾಗದಗಳು ಬರೋದು. ಆಗಿನ ಕಾಲದಲ್ಲಿ ಎಲ್ಲ ಕಾಗದಗಳು ಬರೋದು. ಆ್ಯಂಡ್ ಜನ ಹೇಳೋರು ನಮಗೆ ಇದು ನಮಗೆ ಡೈರೆಕ್ಟಾಗಿ ಅಫೆಕ್ಟ್ ಆಗೋ ವಿಚಾರ ನೀವು ಬರಿತಾ ಇದ್ದೀರಾ, ಇದು ತುಂಬ ಒಳ್ಳೆಯದು ಅಂತ. ಸೊ ಎಷ್ಟೋ ಜನ ನನಗೆ ನಮ್ಮ ಕೊಲೀಗ್ಸ್ ಎಲ್ಲ ಹೇಳೋರು, ನೀನು ಇದನ್ನು ಯಾಕೆ ಹಿಡ್ಕೊಂಡು ಕೂತಿದ್ಯಾ, ನೀನು ಆಮೇಲೆ ಮುಂದೆ ಎಡಿಟರ್ ಆಗಲ್ಲ, ನಿನಗೆ ಪ್ರಮೋಷನ್ ಸಿಕ್ಕಲ್ಲ, ಅದರಿಂದ ಇದನ್ನು ಯಾಕೆ ಹಿಡಿದಿದ್ಯಾ ಅಂತ. ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ಬಂತು ನಂಗೆ ಯಾವ್ಯಾವುದೋ. ಬಟ್ ನಾನಂದೆ ಇದನ್ನು ಮಾತ್ರ ನಾವು ಬಿಡೋಲ್ಲ ಅಂತ. ಸೊ ಇದು ಆಮೇಲೆ ಆ ಸಬ್ಜೆಕ್ಟ್ಗಳು ಅಷ್ಟೇ. ಆವಾಗ ಬಿಗಿನಿಂಗ್ನಲ್ಲಿ ನಾನು ಕಾಲಮ್ ಬರೀತಿದ್ದಾಗ ನಮ್ಮ ದೇಶದ ಸಮಸ್ಯೆ ಬಗ್ಗೆ ಏನು ಅಂದರೆ, ಇದು ಟೆಲಿಫೋನು ಎಷ್ಟು ವರ್ಷ ಆದ್ರೂ ಟೆಲಿಫೋನ್ ಸಿಕ್ಕಲಿಲ್ಲ, ಟೆಲಿಫೋನ್ ಕೆಟ್ಟೋಗಿದೆ. ಆಮೇಲೆ ಒಂದು ಕೇಸ್ ಇತ್ತು, ಟೆಲಿಫೋನ್ ಅವ್ರದ್ದು ಯಾರ್ದು ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ, ಆವಾಗ ಫೋನ್ ಕೆಟ್ಟೋಗಿರುತ್ತೆ. ಸೊ ಅವ್ರಿಗೆ ನಡ್ಕೊಂಡು ಹೋಗಿ ಡಾಕ್ಟ್ರನ್ನ ಕರೆದು ಬರೋ ಹೊತ್ತಿಗೆ ಅವರು ಸತ್ತೋಗ್ತಾರೆ. ಅದಕ್ಕೆ ಅದರಿಂದ ಹೇಗೆ ಈ ಟೆಲಿಫೋನ್ ಮೇಲೆ ಕಂಪ್ಲೇಂಟ್ ಮಾಡಿ ಕೇಸ್ ಹಾಕಿದ್ರು. ಸೊ ಈ ಥರ ಇದು ಈಗ ಆಮೇಲೆ ಇದು ಆವಾಗ ನಾವು ಬರಿತಾ ಇದ್ದಿದ್ದು ಸಬ್ಜೆಕ್ಟ್ಸ್ಗಳು ಏನಂದರೆ, ಬ್ಯಾಂಕಿಗೆ ಹೋದರೆ ಎಷ್ಟೊತ್ತು ಟೈಮ್ ತೊಗೊಳ್ತಾರೆ ಒಂದು ದುಡ್ಡು ಡ್ರಾ ಮಾಡೋಕ್ಕೆ, ಆಮೇಲೆ ನಮ್ಮದು ಇದು ದುಡ್ಡು ಏನಾರು ಡಿಪಾಸಿಟ್ ಮಾಡೋಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೋಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಅಂದರೆ ಅದೊಂದು ಒಂದು ದಿನದ ಕೆಲಸ. ಈ ಥರ ಏನೇನೋ ಸಮಸ್ಯೆಗಳು. ಈಗ ನೋಡಿದ್ರೆ ಆ ಸಮಸ್ಯೆಗಳೆಲ್ಲ ಪೂರ್ತಿ ಬದಲಾಗೋಗಿದೆ. ಈಗ ATM ಇದೆ, ನಾವು ಬ್ಯಾಂಕಿಗೆ ಹೋಗೋದೇ ಇಲ್ಲ. ಬಟ್ ATMದು ಬೇರೆ ಸಮಸ್ಯೆಗಳಿದೆ, ಅಲ್ಲಿ ಫ್ರಾಡ್ ಆಗೋದು ಆ ಥರ ಸಮಸ್ಯೆ ಇದೆ. ಆ ಥರ ಒಂದೊಂದು ಚೇಂಜಸ್ ಆಗಿದೆ. ಬಟ್ ಆ ಚೇಂಜ್ ಆದರೂ ಆ ಸಮಸ್ಯೆಗಳು ಗ್ರಾಹಕರದು ಹೋಗಿಲ್ಲ. ಸೊ ನನಗನ್ಸುತ್ತೆ ಬಹಳಷ್ಟು ಜನರಿಗೆ ಅರಿವಿಲ್ದಿರೋಂಥ ವಿಚಾರ ಅಂದ್ರೆ ಇದೆ ಅನ್ಸುತ್ತೆ. ನಾವೆಲ್ಲರೂ ಗ್ರಾಹಕರೇ, ಬಟ್ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ. ಸೊ ಬೇಸಿಕಲಿ ಅಲ್ವಾ, ತುಂಬ ಕಡಿಮೆ ಅರಿವಿದೆ ಅಂತ ನನಗನ್ಸುತ್ತೆ.
ಸೊ 40 ವರ್ಷಗಳಿಂದ 45 ವರ್ಷಗಳಿಂದ ಹೇಗಿತ್ತು ಪರಿಸ್ಥಿತಿ ಒಂದು 10% 15% ಸುಧಾರಣೆ ಆಗಿರ್ಬೇಕು ಬಿಟ್ಟರೆ ಇನ್ನೂ ಬಹಳಷ್ಟು ಅರಿವಿನ ಕೊರತೆ ತುಂಬ ಇದೆ ಅಂತ ಅನಿಸುತ್ತೆ. ಮೇಡಮ್, ಇನ್ನೊಂದಷ್ಟು ಪ್ರಶ್ನೆ ನಿಮ್ಮ ಕರಿಯರ್ ಬಗ್ಗೆ ಕೇಳೋಕ್ಕಿಂತ ಮುಂಚೆ, ಈ ಗ್ರಾಹಕ ಅಂದರೆ ಯಾರು ಬೇಸಿಕಲಿ? ಕನ್ಸ್ಯೂಮರ್ ಅಂದರೆ ಹೌ ಡು ಯು ಡಿಫೈನ್? ಗ್ರಾಹಕ ಅಂದರೆ ಈಗ ನಮ್ಮದು ಕಾನೂನು ಇದೆಯಲ್ಲ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು, ಆ ಕಾನೂನು ಪ್ರಕಾರ ಗ್ರಾಹಕ ಅಂದರೆ ಯಾರು ಏನಾರು ಕೊಂಡ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಾರೋ, ಏನಾರು ಸಾಮಾನು ಕೊಂಡ್ಕೊಳ್ಳೋಕ್ಕೆ ಅಥವಾ ಒಂದು ಸೇವೆನ ಕೊಂಡ್ಕೊಳ್ಳೋಕ್ಕೆ ಅದಕ್ಕೆ ದುಡ್ಡು ಕೊಡಬೇಕು. ಫ್ರೀನವರು ಗ್ರಾಹಕ ಆಗಲ್ಲ, ಆ ಡೆಫಿನೇಷನ್ ಒಳಗೆ ಬರಲ್ಲ. ಬಟ್ ಯಾತಿಗೂ ದುಡ್ಡು ಕೊಡೋರಿಗೆ ಅವರು ಗ್ರಾಹಕ ಆಗ್ತಾರೆ. ಅದು ಸೊ ನೀವು ದುಡ್ಡು ಕೊಟ್ಟು ಯಾವುದೇ ಪ್ರಾಡಕ್ಟನ್ನು ಅಥವಾ ಸೇವೆನ ತಗೋತೀರ ಅಂದರೆ ನೀವು ಗ್ರಾಹಕ ವ್ಯಾಪ್ತಿಯಲ್ಲ ಬರ್ತೀರಾ. ಸೊ ಹೀಗಾಗಿ ನಿಮಗೆ ಕೆಲವೊಂದು ಹಕ್ಕುಗಳಿರ್ತವೆ. ಹೌದು, ನಿಮ್ಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನೇ ಇರುತ್ತೆ ಮತ್ತು ಕೆಲವೊಂದು ಹಕ್ಕುಗಳು ಕೂಡ ಇರ್ತವೆ. ಆ ಹಕ್ಕುಗಳ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು. ಎಸ್ ಮೇಡಮ್, ನೀವು ನಿಮ್ಮ ಕರಿಯರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಬೆಂಗಳೂರಲ್ಲಿ ನೀವು ಕರಿಯರ್ನ ಶುರು ಮಾಡಿದ್ರಿ, ಅದು ಭಾಳ ಒಳ್ಳೆ ವಿಚಾರ ಹೇಳಿದ್ರೆ. ಕೇಸ್ ಹಾಕಿರಲ್ಲ, ಅದು ಏನಾಗುತ್ತೆ ಆಮೇಲೆ? ಅದಾದಮೇಲೆ ನಡೀತು. ಆಮೇಲೆ ಡೈರೆಕ್ಷನ್ಸ್ ಬಂತು ಕರ್ನಾಟಕ ಹೈಕೋರ್ಟ್ನಿಂದ, ಇದೆಲ್ಲ ಸಪ್ರೇಟಾಗಿ ಹಾಕಬೇಕು, ಎಲ್ಲ ಎಕ್ಸಾಮಿನ್ ಮಾಡಿ ಎಲ್ಲೆಲ್ಲಿ ಸೂವೇಜು ನೀರು ಒಟ್ಟಿಗೆ ಇದೆಯೋ ಅದನ್ನೆಲ್ಲ ಬದಲಾಯಿಸಿ ಬೇರೆ ಬೇರೆ ಹಾಕಬೇಕು. ಆಮೇಲೆ ವಾಟರ್ ಟೆಸ್ಟಿಂಗ್ ಇಂಪ್ರೂವ್ ಮಾಡಬೇಕು. ಇನ್ಫ್ಯಾಕ್ಟ್ ಆ ಕೇಸ್ ಹಾಕ್ತಿದ್ದಾಗೇ ಬೇಗ ಸರ್ಕಾರ ಏನೇನು ಚೇಂಜಸ್ ಮಾಡಬೇಕೋ ಅದೆಲ್ಲ ಮಾಡ್ತಾಯಿದ್ರು. ಕೋರ್ಟ್ಗೆ ಹೋಗಿ ಹೇಳಬೇಕು, ನಾವು ಮಾಡಿಬಿಟ್ಟಿದ್ದೀವಿ ಇದೆಲ್ಲ ಅಂತ. ಸೊ ಅದರಿಂದ ತುಂಬ ಸುಧಾರಣೆ ಆಯಿತು. ವಂಡರ್ಫುಲ್. ಇನ್ನೊಂದು ವಿಚಾರ ನಾನು ಮೇಡಮ್ ಬಗ್ಗೆ ಹೇಳಿಲ್ಲ. ನಮ್ಮ ಪದ್ಮಭೂಷಣ ಹಿರಿಯ ಪತ್ರಕರ್ತ AS ಸೂರ್ಯಪ್ರಕಾಶ್ ಅವರ ಧರ್ಮಪತ್ನಿ. ಸೊ ಇಬ್ಬರೂ ಪತ್ರಕರ್ತರು. ಲವ್ ಮ್ಯಾರೇಜ್ ಮೇಡಮ್ ನಿಮ್ಮದು? ಹೌದು. ಓಕೆ, ವೆರಿ ನೈಸ್. ನಮ್ಮ ಸೂರ್ಯಪ್ರಕಾಶ್ ಸರ್ ಅವರ ಇಂಟರ್ವ್ಯೂವನ್ನು ನಾನು ಸುದೀರ್ಘವಾದ ಸಂದರ್ಶನ ಮಾಡಿದ್ದೀನಿ ಮತ್ತು ಅದನ್ನು ತುಂಬ ಜನ ನೋಡಿದ್ದೀರಿ. ನೋಡದೇ ಇರೋರು ದಯವಿಟ್ಟು ನೋಡಿ. ಅದರ ಲಿಂಕ್ ಎಲ್ಲ ನಮ್ಮ ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಓಕೆ, ಈಗ ವಾಪಸ್ ನಾನು ಮತ್ತೆ ನಮ್ಮ ಪುಷ್ಪ ಗಿರಿಮಾಜಿ ಅವ್ರ ಜೊತೆ ಮಾತಾಡೋದಾದರೆ, ಈಗ ನಾನು ಇನ್ನೂ ಸ್ವಲ್ಪ ಹಿಂದೆ ಹೋಗ್ತೀನಿ. ಈಗ ನೀವು 76, 77ರಲ್ಲಿ ಶುರು ಮಾಡಿದ್ರಿ ನಿಮ್ಮ ಕರಿಯರ್ ಅಂತ ಅಂದ್ಕೊಂಡೆ. ಅಂದರೆ ಆಲ್ಮೋಸ್ಟ್ 50 ವರ್ಷ ಆಯ್ತು. ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೆ 50 ವರ್ಷ ಆಗುತ್ತೆ. ಈಗಲೂ ಕೂಡ ಹೆಣ್ಮಕ್ಳಿಗೆ ಪತ್ರಕರ್ತೆ ಆಗ್ತೀನಿ, ಜರ್ನಲಿಸ್ಟ್ ಆಗ್ತೀನಿ ಅಂದರೆ ನಮ್ಮ ಪೇರೆಂಟ್ಸ್, ನಮ್ಮ ಸಮಾಜದಲ್ಲಿ ಪೇರೆಂಟ್ಸ್ ಈಗಲೂ ಬಿಡಲ್ಲ. ಬೇಡ ಯಾಕೆ ಅದೆಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಬೀದಿಲಿ ನಿಂತ್ಕೊಳ್ಳೋದು ಅದೆಲ್ಲ ಸೇಫ್ ಆಗಿರಲ್ಲ ಹೆಣ್ಮಕ್ಳಿಗೆ. ಓಕೆ, ಯಾವುದೇ ಕಾರಣಕ್ಕೂ ಬೇಡ, ಸುಮ್ಮನೆ ಬೇರೆ ಏನಾದರೂ ಓದ್ಕೊ ಅಂತಾರೆ. ಇಲ್ಲ ಮದುವೆ ಮಾಡ್ಕೊಂಡು ಹೋಗೋ, ಆಮೇಲೆ ಏನು ಮಾಡ್ಕೊ ನೀನು ಅಂತಂತಾರೆ. 90% ಇದೆ ನನ್ನ ಪ್ರಕಾರ. ಓಕೆ, ಯಾರಿಗಾದರೂ ಇದ್ರ ಬಗ್ಗೆ ಬೇರೆ ಥಾಟ್ಸ್ ಇದ್ದರೆ ದಯವಿಟ್ಟು ಬರೀರಿ. ಬಟ್ ನಿಮ್ಮ ಕಾಲದಲ್ಲಿ, ಅಂದರೆ ನಿಮ್ಮ ತಂದೆ ತಾಯಿ ಆ ಟೈಮಲ್ಲಿ ನೀವು ಜರ್ನಲಿಸ್ಟ್ ಆಗ್ತೀನಿ ಅಂತಂತ ಹೇಳಿ ನೀವು ಜರ್ನಲಿಸ್ಟ್ ಆಗಿರೋದು ಒಂದು ದೊಡ್ಡ ಕಥೆನೇ ಇರಬೇಕು ನನ್ನ ಪ್ರಕಾರ. ಐ ಡೋಂಟ್ ನೋ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬೇಸಿಕಲಿ ಆವಾಗಿನ ಕಾಲದಲ್ಲಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಮಗಳು ಡಾಕ್ಟರ್ ಆಗಬೇಕು, ಮಗ ಇಂಜಿನಿಯರ್ ಆಗಬೇಕು ಅಂತಿರೋದು. ಸೊ ನನ್ನ ವಿಚಾರದಲ್ಲೂ ನಮ್ಮ ತಂದೆ ತಾಯಿ ಡಾಕ್ಟರ್ ಆಗ್ತಾಳೆ ಅಂತ ಇದ್ದರು. ಆಮೇಲೆ ನಾನೂ ಹೇಳ್ತಿದ್ದೆ ಆಗ್ತೀನಿ ಅಂತ. ಆಮೇಲೆ ಅದು ತಂದೆ ತಾಯಿ ಬಗ್ಗೆ ಹೇಳಿ ಸ್ವಲ್ಪ. ನಮ್ಮ ತಂದೆ ತಾಯಿ, ನಮ್ಮದು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಕನ್ಸಲ್ಟೆನ್ಸಿ ಇತ್ತು ಇದು. ಆಮೇಲೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಇದು ಬಿಸ್ನೆಸ್ ಇತ್ತು. ಅಂದರೆ ಬಿಸ್ನೆಸ್ ಅಂತ ಅನ್ನೋಕ್ಕಲ್ಲ, ಇಟ್ಸ್ ಅ ಪ್ರೊಫೆಷನ್ ಆ್ಯಕ್ಚುಲಿ. ಇದು ಈ ದೊಡ್ಡ ಬಿಲ್ಡಿಂಗ್ಸ್ಗೆ ಇದಕ್ಕೆಲ್ಲ ಎಲೆಕ್ಟ್ರಿಕಲ್ ವರ್ಕು ಇದೆಲ್ಲ ಮಾಡೋರು. ಆ್ಯಂಡ್ ಕನ್ಸಲ್ಟೆನ್ಸಿ ಎಲ್ಲ ನಮ್ಮ ತಂದೆದು. ನಮ್ಮ ತಾಯಿ ಅಫ್ಕೋರ್ಸ್ ವಾಸ್ ಅ ಹೌಸ್ ವೈಫ್. ಬಟ್ ನಮ್ಮ ತಂದೆ ನನಗೆ ಇನ್ಫ್ಯಾಕ್ಟ್ ಯಾವಾಗಲೂ ಹೇಳೋರು, ನೀನು ಡಾಕ್ಟ್ರಾಗು, ಆಮೇಲೆ ನಾನು ನಿಂಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ, ನೀನು ಒಂದು ಹಾಸ್ಪಿಟಲ್ ಶುರು ಮಾಡಬೇಕು ಅಥವಾ ಕ್ಲಿನಿಕ್ ಏನು ಮಾಡಿದ್ರು ಬರೀ ಬಡವ್ರಿಗೆ ಫ್ರೀಯಾಗಿ ನೀನು ಇದು ಮಾಡಬೇಕು, ದಟ್ ಶುಡ್ ಬಿ ಯುವರ್ ಏಮ್ ಅಂತ ಯಾವಾಗಲೂ ಹೇಳೋರು. ಸೊ ಆಮೇಲೆ ನಾನು ಜರ್ನಲಿಸಮ್ಗೆ ಸೇರಿದಾಗ, ಅದು ಸೇರಿದ್ದು ಒಂದು ಆಕಸ್ಮಿಕ. ಇಲ್ಲ, ಒಂದು ನಮ್ಮ ಅಣ್ಣ ಒಬ್ಬ ಇದ್ದಾನೆ. ಈಗ ಈಗ ನಮ್ಮ ತಂದೆದು ಸೇಮ್ ಪ್ರೊಫೆಷನಲ್ ಇದ್ದಾನೆ. ಈಸ್ ಅ ಕನ್ಸಲ್ಟೆಂಟ್, ಎಲೆಕ್ಟ್ರಿಕಲ್ ಇದು ಕಾಂಟ್ರಾಕ್ಟ್ಸು ಇದು ಅದೆಲ್ಲ ಇನ್ಸ್ಟಾಲೇಷನ್ಸು ಅದೆಲ್ಲ ಮಾಡ್ತಾರೆ. ಆಮೇಲೆ ಒಂದು ತಂಗಿ ಇದ್ದಾಳೆ. ಆಮೇಲೆ ಸೊ ಅವರು ಅದೆಲ್ಲ ಹೇಳೋರು. ಸೊ ಆಮೇಲೆ ನಾನು ಇದು ಜರ್ನಲಿಸಮ್ಗೆ ಬಂದಮೇಲೆ ನನಗನ್ನಿಸ್ತು ಅವ್ರಿಗೆ ತುಂಬ ಡಿಸಪಾಯಿಂಟ್ ಆಗಿರುತ್ತೆ, ಯಾಕೆಂದರೆ ನಾನು ಈ ಥರ ಮಾಡಿದೆ ಅಂತ. ಅದು ಬೈ ಚಾನ್ಸ್ ನಾನು ಯಾವುದೋ ಒಂದು ಭಾರತೀಯ ವಿದ್ಯಾಭವನದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಜರ್ನಲಿಸಮ್ ಕೋರ್ಸ್ ಅಂತ. ಸೊ ಅಲ್ಲಿವರೆಗೂ ನಾನೇನೂ ಯೋಚಿಸಿರಲಿಲ್ಲ ಜರ್ನಲಿಸಮ್ಮು ಮಾಡಬೇಕು ಹಾಗೆ ಹೀಗೆ ಅಂತ, ಆ ಥರ ಏನೂ ಇರಲಿಲ್ಲ. ಅದೇನೋ ಅದನ್ನು ನೋಡಿದೆ, ಇಂಟ್ರೆಸ್ಟ್ ಬಂತು. ಸೊ ಅಪ್ಲೈ ಮಾಡ್ತೀನಿ ಅಂತಂದೆ. ಸೊ ಅಪ್ಲೈ ಮಾಡಿದೆ. ಆಮೇಲೆ ಆಯಿತು. ಅದು ಮಾಡಿದ್ಮೇಲೆ ಆ ಕೋರ್ಸ್ಗೆ ಹೋದ್ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಡ್ತು ಅದರಲ್ಲಿ. ಸೊ ಅದು ಮಾಡ್ತೀನಿ ಅಂತ.
ಸರಿ ಸೇರಿಕೊಂಡಾಗ ನಮ್ಮ ತಂದೆ ತಾಯಿ ಅದಕ್ಕೇನು ಇದು ಮಾಡಲಿಲ್ಲ. ಓನ್ಲಿ ಥಿಂಗ್ ಇಸ್ ನಂದು ರಾತ್ರಿ ಲೇಟ್ ಆದರೆ ನಮ್ಮ ತಂದೆ ಯಾವಾಗ್ಲೂ ನಮ್ಮ ತಂದೆ ಬರೋರು ನನಗೆ ಮನೆಗೆ ಕರ್ಕೊಂಡು ಬರೋಕ್ಕೆ, ಇಲ್ಲದೇ ಇದ್ದರೆ ನಮ್ಮ ಅಣ್ಣ ಕಳಿಸೋರು, ಇದು ಮನೆಗೆ ಕರ್ಕೊಂಡು ಬಾ ಅಂತ. ಅದು ಡೆಕ್ಕನರಲ್ನಲ್ಲಿ ಇದ್ನಲ್ಲ ಅವಾಗ ಎಲ್ಲ. ಆಮೇಲೆ ಆ್ಯಂಡ್ ಆವಾಗೆಲ್ಲ ರಾತ್ರಿ ಲೇಟ್ ಗೀಟ್ ಆದರೆ ಇದು ವೆಹಿಕಲ್ಸ್ ಕೊಟ್ಟು ಆ ಥರ ಏನೂ ಮಾಡ್ತಾ ಇರಲಿಲ್ಲ ನ್ಯೂಸ್ ಪೇಪರ್ಸ್ನವರು. ಸೊ ಅವ್ರು ಬರೋರು. ಆಮೇಲೆ ಅಫ್ಕೋರ್ಸ್ ನಾನು ನನ್ನದೇ ವೆಹಿಕಲ್ ತೊಗೊಂಡೆ, ಸೊ ನಾನೇ ಬರ್ತಾಯಿದ್ದೆ. ಬಟ್ ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೆ ಫೋನ್ ಮಾಡೋರು, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಸೊ ಅದೆಲ್ಲ ಸ್ವಲ್ಪ ಇತ್ತು. ಬಟ್ ವಾಟ್ ವಾಸ್ ಹಿಸ್ ರಿಯಾಕ್ಷನ್? ಹಿ ವಾಸ್ ವೆರಿ ಹ್ಯಾಪಿ. ಅದೇ ಫಸ್ಟು ಡಿಸಪಾಯಿಂಟ್ ಆಗಿರ್ಬೋದು, ಇದು ಡಾಕ್ಟರ್ ಆಗಲಿಲ್ಲ ಇದು ಅಂತ. ಬಟ್ ಅದೇನಾಯಿತು, ಆ ಸ್ಕೂಲ್ಸ್ ಸೀರೀಸ್ನ ಫಸ್ಟ್ ಮಾಡಿದ್ವಲ್ಲ, ಅದರಲ್ಲಿ ಅದು ಎಷ್ಟು ಅದರಿಂದ ರಿಯಾಕ್ಷನ್ ಬಂದ್ಬಿಡ್ತು ಅಂದರೆ ಎಲ್ಲಿ ಹೋದರೂ ಜನ ಅದರ ವಿಚಾರ ಮಾತಾಡೋರು. ಆವಾಗ ನಮ್ಮ ತಂದೆಗೂ ಎಲ್ಲರೂ ಫಂಕ್ಷನ್ಗೆ ಹೋದರೆ ಮಾಡಿದ್ರೆ ಎಲ್ಲನೂ ಇದು ನಿಮ್ಮ ಮಗಳದು ಈ ಕೆಲಸ ಮಾಡಿರೋದು ತುಂಬ ಇದು ಅಂತ. ಅದರಿಂದ ತುಂಬ ಚೇಂಜಸ್ ಆಯಿತು ಆವಾಗ ಈ ಪ್ರೈಮರಿ ಸ್ಕೂಲ್ ಎಜುಕೇಷನಲ್ಲಿ. ಅದ್ರ ಇಂಪ್ಯಾಕ್ಟ್ ವಾಸ್ ಇದು ಟ್ರೆಮೆಂಡಸ್. ಸೊ ಐ ಥಿಂಕ್ ಹಿ ವಾಸ್ ಕ್ವೈಟ್ ಹ್ಯಾಪಿ ಆ್ಯಂಡ್ ಹಿ ವಾಸ್ ಕ್ವೈಟ್ ಪ್ರೌಡ್ ದಟ್ ಐ ವಾಸ್ ಡೂಯಿಂಗ್ ದಿಸ್. ಒಂದು ಸಲ ಹೇಳಿದ್ರು, ಇದೆಲ್ಲ ನಿನಗೆ ಏನದು ಜಂಬ ಬಂದ್ಬಿಡಲ್ಲ ತಾನೇ ಈ ಥರ ಇದೆಲ್ಲ ಈಗ ಆಗ್ತಿರೋದು ನೋಡಿದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತ. ನಾನು ಅಂದೆ ಇಲ್ಲ, ಆ ಥರ ಏನೋ ಯೋಚಿಸ್ಬೇಡಿ, ಹಾಗೇನಿಲ್ಲ ಅಂತ. ಸೊ ಇದು ದಟ್ ಇಸ್ ಹೌ ಇಟ್ ವಾಸ್. ಜಂಬ ಬರೋ ಎಲ್ಲ ಚಾನ್ಸ್ ಇತ್ತು ನಿಮಗೆ. ಬಟ್ ಡೆಕ್ಕನ್ ಹೆರಾಲ್ಡ್ನಲ್ಲಿ ನಾನು ಟ್ರೈನಿಂಗ್ ಆದಮೇಲೆ ಅಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ, ನಂದು ಜರ್ನಲಿಸಮ್ ಆದಮೇಲೆ ಟ್ರೈನಿಂಗಲ್ಲಿ ಹೋದೆ. ಅಲ್ಲಿ ಸೇರ್ಕೋಬೇಕು ಅಂತ ಕೇಳಿದಾಗ ಅವರಂದ್ರು ನಾವು ಹುಡುಗಿರನ್ನ ಇದಕ್ಕೆ ರಿಪೋರ್ಟಿಂಗ್ ತೊಗೊಳ್ಳಲ್ಲ ಅಂತ, ಸಬ್ ಎಡಿಟರ್ ತೊಗೋತೀವಿ ಅಂತ. ನನಗೆ ರಿಪೋರ್ಟಿಂಗ್ ಆಗಬೇಕಾಗಿತ್ತು. ಸೊ ಅದಾಗಲಿಲ್ಲ. ಬಟ್ ಆಮೇಲೆ ಸಬ್ಸಿಕ್ವೆಂಟ್ಲಿ ಈ ಸ್ಕೂಲ್ ಸ್ಟೋರೀಸ್ನ ಬರೆದಾಗ ಅಲ್ಲಿ ಇರಲಿಲ್ಲ ನಾನು. ಇದು ಐ ವಾಸ್ ನಾಟ್ ಆನ್ ದ ಸ್ಟಾಫ್. ಇದಾದಮೇಲೆ ಆ್ಯಕ್ಚುಲಿ ತೊಗೊಂಡ್ರು ಅವ್ರು ಹೇಳಿದ್ರು ಆವಾಗ, ನಾವು ತೊಗೊಳ್ಳಲ್ಲ, ಇಲ್ಲಿವರೆಗೂ ನಾವು ತೊಗೊಂಡಿರಲಿಲ್ಲ, ಇವಾಗ ತೊಗೋತಾ ಇದ್ದೀವಿ, ನೀನೇ ಫಸ್ಟು ಅಂತ. ಸೊ ಹಾಗೆ ನೀವು ಅಂದರೆ ಬೇಸಿಕಲಿ ನೀವು ಫಸ್ಟು ಅದು ಪ್ರೈಮರಿ ಸ್ಕೂಲು ಅದು ಅಥವಾ ನೀರಿನ ಬರೆದ್ರೂ ಕೂಡ ಸಾರ್ವಜನಿಕ ಹಿತಾಸಕ್ತಿನೇ ಇತ್ತು ಅದರಲ್ಲಿ ಬೇಸಿಕಲಿ. ಬಟ್ ನೀವು ಅದಾದಮೇಲೆ ಮೂವ್ ಆದ್ರಿ ಟುವರ್ಡ್ಸ್ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಅದ್ರ ಜರ್ನಿ ಬಗ್ಗೆ ಹೇಳ್ಬೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಅದನ್ನು ಶುರು ಮಾಡಿದಾಗ ಪ್ರತಿ ವಾರ ನಾನೇ ಯೋಚಿಸ್ತಿದ್ದೆ ಯಾವ ವಿಚಾರ ಬರೆಯೋದು, ಏನು ಬರೆಯೋದು ಅಂತ. ಯಾಕೆಂದರೆ ಆ ಸಬ್ಜೆಕ್ಟ್ ಆವಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಇರಲಿಲ್ಲ, ಅದು ಬಂದಿದ್ದು 86ರಲ್ಲಿ. ಹೌದಾ? ಹಾಂ. ಸೊ ನಾನಿದು 83ರಲ್ಲಿ ಶುರು ಮಾಡಿದ್ದು. ಸೊ ಅದರಿಂದ ಪ್ರತಿ ಇದು ನೋಡ್ತಿದ್ದೆ. ಬಟ್ ನಾನು ನಂದು ಇದರಲ್ಲಿ ಈ ಸೇಫ್ಟಿ ಬಗ್ಗೆ ನಂದು ತುಂಬ ಕಾಳಜಿ ಇತ್ತು. ಅದರಿಂದ ಅದ್ರ ಬಗ್ಗೆ ನಾನು ತುಂಬ ಜಾಸ್ತಿ ಬರಿತಿದ್ದೆ. ಅದು ಯಾಕೆ ಅಂದರೆ ಇದು 2-3 ಥಿಂಗ್ಸ್ ಶೇಪ್ ಮೈ ಇದು ಕನ್ಸರ್ನ್. ಒಂದೇನೆಂದರೆ ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ಇದು ಒಂದು ಏನಿದು ಈ ಹೆಂಡದ್ದು ಅಡಲ್ಟ್ರೇಷನ್ ಆಗಿ ಅದರಿಂದ ಸಿಕ್ಕಾಪಟ್ಟೆ ಐ ಥಿಂಕ್ 360 ಜನನೋ ಏನೋ ಸತ್ತೋದ್ರು ಅವಾಗ 81ನಲ್ಲಿ. ಅದನ್ನು ಕವರ್ ಮಾಡಿದ್ದೆ ನಾನು. ಆಮೇಲೆ ವೀನಸ್ ಸರ್ಕಸ್ ಫೈರ್ ಆಯಿತು, ಅದು ಅಷ್ಟೇ. ಆ್ಯಂಡ್ ಸುಮಾರು ಜನ ಸತ್ತೋದ್ರು. ಐ ಥಿಂಕ್ ಇವಾಗ ನಂಬರ್ಸ್ ಜ್ಞಾಪಕ ಇಲ್ಲ ನನಗೆ, ಬಟ್ ಐ ಥಿಂಕ್ ಅಟ್ಲೀಸ್ಟ್ ಒಂದು 80-85 ಜನ. ಆಮೇಲೆ ಇನ್ನೊಂದು 160 ಜನನೋ ಏನೋ ಗಾಯ ಇದು ಆಯಿತು, ಎಲ್ಲ ಸ್ಟ್ಯಾಂಪೀಡ್ ಆಯಿತು, ಅದರಿಂದನೂ ತುಂಬ ಜನ ಸತ್ತರು. ಆಮೇಲೆ ಬರ್ನ್ ಇಂಜುರೀಸ್ಗಿಂತ ಜಾಸ್ತಿ ಅದು ಆಯಿತು ಅನಿಸುತ್ತೆ. ಅದಂತೂ ನನಗೆ ಅದು ಮರೆಯೋಕ್ಕೆ ಸಾಧ್ಯವಿಲ್ಲ. ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕಿಟಕಿಯಿಂದ ನೋಡಿದೆ ಹೊಗೆ ಬರ್ತಾಯಿತ್ತು. ಸೊ ಏನಿದು ಹೊಗೆ ಅಂತ ಫೈರ್ ಸರ್ವಿಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ವೀನಸ್ ಸರ್ಕಸ್ನಲ್ಲಿ ಫೈರ್ ಅಂತೆ ಅಂದರು. ಸೊ ತಕ್ಷಣ ನಾನು ಆಮೇಲೆ ಕನ್ನಡಪ್ರಭದಿಂದ ಇನ್ನೊಂದು ರಿಪೋರ್ಟರು ನಾವಿಬ್ಬರು ಒಂದು ವೆಹಿಕಲ್ ತೊಗೊಂಡು ಆಫೀಸ್ನಿಂದ ಹೋದ್ವಿ ಅಲ್ಲಿಗೆ. ಹೋದರೆ ಅಷ್ಟೊತ್ತಿಗೆ ಅದೆಲ್ಲ ಬರ್ನ್ ಆಗೋಗಿತ್ತು. ಪೂರ್ತಿ ಇದು ಪಿಚ್ ಡಾರ್ಕ್, ಎಲ್ಲ ಪವರೆಲ್ಲ ಆಫ್ ಮಾಡಿಬಿಟ್ಟಿದ್ರು. ಆಮೇಲೆ ಈ ಪೊಲೀಸ್ ಜೀಪ್ಗಳದ್ದು ಇದನ್ನು ಹೆಡ್ಲೈಟ್ಸ್ ಹಾಕಿದ್ರು ಲೈಟ್ಗೋಸ್ಕರ ಅಂತ. ಆ ಲೈಟ್ಸ್ನಲ್ಲಿ ಇದು ರಾತ್ರಿ ಏನು 7 ಗಂಟೆ 8 ಗಂಟೆ ಇರ್ಬೋದು, ಒಟ್ಟಿನಲ್ಲಿ ಸಂಜೆ ಮೇಲೆ. ಅದಾಗಿದ್ದು ಐ ಥಿಂಕ್ 6:30-7 ಅನಿಸುತ್ತೆ. ಆಮೇಲೆ ನಾನು ಹೋಗೋ ಹೊತ್ತಿಗೆ ಆಲ್ಮೋಸ್ಟ್ ಇಮ್ಮಿಡಿಯೇಟ್ಲಿ ಹೋದ್ವಿ ನಾವು. ಹೋದರೆ ಪೂರ್ತಿ ಕತ್ಲು. ಇದು ಈ ಲೈಟ್ಗಳು ಹಾಕಿದ್ರು. ಅಲ್ಲಿ ಒಂದು ಈ ಸ್ಟ್ರೆಚರ್ ಮೇಲೆ ಒಂದೊಂದಾಗಿ ಇದು ತೊಗೊಂಡು ಬರ್ತಿದ್ರು ಬಾಡಿ. ಅದು ಬಾಡಿ ಅಂತಲೇ ಹೇಳಕ್ಕೆ ಸಾಧ್ಯ ಇರ್ತಿರಲಿಲ್ಲ, ಎಲ್ಲ ಒಂಥರ ಈ ಕೊಂಬೆಗಳು ಥರ. ಆ್ಯಂಡ್ ಹೊಗೆ ಬರ್ತಾಯಿತ್ತು, ಇನ್ನೂ ಒಂಥರ ಬೆಂಕಿ.
ಅದನ್ನು ನೋಡಿ ಆಮೇಲೆ ನಾನು ಇನ್ಫ್ಯಾಕ್ಟ್ ನನ್ನ ಕಾರ್ನಲ್ಲಿ ಬಂದು ಕೂತ್ಕೊಂಡು ಆಮೇಲೆ ಆಫೀಸ್ನಲ್ಲಿ ಹೋಗೋವರೆಗೂ ಅತ್ತೆ ತುಂಬ ಬೇಜಾರಾಗೋಯ್ತು. ಯಾಕೆಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸರ್ಕಸ್ ನೋಡೋಕ್ಕೆ ಅಂತ ಬಂದಿದ್ದೆವು, ಅವ್ರಿಗೆ ಈ ಥರ ಸಾವು ಬಂತಲ್ಲ ಅಂತ. ಆ್ಯಂಡ್ ಅದರಿಂದ ನನಗೆ ಇನ್ನೊಂದು ಏನು ಆಗಿದ್ದು ಅಂದರೆ ಬೇಜಾರಾಗಿದ್ದು ಅಂದರೆ, ನಮ್ಮಲ್ಲಿ ಇನ್ಫ್ಯಾಕ್ಟ್ ನಂದು ಥ್ರೂ ನಂದು ಈ ಜರ್ನಲಿಸಮ್ನಲ್ಲಿ ನಾನು ಇದೇ ಹೇಳೋದು, ನಮ್ಮಲ್ಲಿ ಕಾನೂನಿದೆ, ಆದರೆ ಆ ಕಾನೂನನ್ನ ಫಾಲೋ ಮಾಡಲ್ಲ ಜನ, ಆಮೇಲೆ ಎನ್ಫೋರ್ಸು ಮಾಡಲ್ಲ ಸರ್ಕಾರ ಸರಿಯಾಗಿ. ಕಾನೂನು ಮಾತ್ರ ನಾವು ಚೆನ್ನಾಗಿ ಮಾಡ್ತೀವಿ. ಆಮೇಲೆ ಈಗ ಸರ್ಕಸ್ನವರು ಮಾಡಿದ್ರೆ ಅವರು ಈ ಸೇಫ್ಟಿ ರೆಗ್ಯುಲೇಷನ್ಸ್ ಏನಿದೆಯೋ ಅದೆಲ್ಲ ಕಂಪ್ಲೈ ಮಾಡಬೇಕು. ಮಾಡದೇ ಇದ್ದರೆ ಈ ಥರ ಆದರೆ ಎಷ್ಟು ಜನಕ್ಕೆ ನೀವು ಆಮೇಲೆ ಕಾಂಪನ್ಸೇಷನ್ ಕೊಡ್ಬೋದು, ಏನಾರು ಮಾಡ್ಬೋದು. ಬಟ್ ಮಕ್ಕಳನ್ನ ಯಾರು ಕಳ್ಕೊತಾರೋ ಅಥವಾ ಮನೆಯವ್ರನ್ನ ಕಳ್ಕೊತಾರೋ ಅವ್ರು ವಾಪಸ್ಸಂತೂ ಬರಲ್ವಲ್ಲ. ಸೊ ಅದರಿಂದ ನನಗೆ ಥ್ರೂ ಔಟ್ ನಂದು ಇದರಲ್ಲಿ ಈ ಕನ್ಸ್ಯೂಮರ್ ಗ್ರಾಹಕರ ಹಕ್ಕ ಬಗ್ಗೆ ನಾ ಬರೀತೀನಲ್ಲ, ಅವಾಗ ತುಂಬ ನಾನು ಈ ಥರ ವಿಚಾರಗಳಲ್ಲಿ ಸೇಫ್ಟಿ ವಿಚಾರದಲ್ಲಿ ತುಂಬ ಬರೆದಿದ್ದೀನಿ. ಬಿಕಾಸ್ ನನಗೆ ಅನಿಸೋದು, ನಾವು ಎಲ್ಲಿವರೆಗೂ ಸೇಫ್ಟಿ ಬಗ್ಗೆ ನಾವು ಯೋಚಿಸಲ್ವೋ ಆವಾಗ ನಾವು ನಮ್ಮ ದೇಶದಲ್ಲಿ ಈ ಥರ ಇದು ಹಾತ್ಸಗಳು, ಈ ಥರ ಘಟನೆಗಳು ನಡೀತಾನೆ ಇರುತ್ತೆ ಅಂತ. ಈ ಬೋಟ್ನಲ್ಲಿ ನೋಡಿ, ಒಂದು ಬೋಟ್ ಅಂದರೆ ಅದರಲ್ಲಿ ಇಷ್ಟು ಜನ ಕೂತ್ಕೋಬೋದು ಅಂತಿರುತ್ತೆ. ಏನು ಮಾಡ್ತಾರೆ, ಸ್ಕೂಲ್ನಿಂದ ಟ್ರಿಪ್ಪು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ, 5 ಜನ ಕೂತ್ಕೊಳ್ಳೋ ಬೋಟ್ನಲ್ಲಿ 20 ಜನನ ತುಂಬಿಸ್ತಾರೆ. ಅದು ನ್ಯಾಚುರಲಿ ಆ ಬೋಟ್ ಮುಳುಗತ್ತಲ್ಲ. ಆಮೇಲೆ ಅಲ್ಲಿ ಇನ್ಯಾರೂ ಇರಲ್ಲ, ಎಮರ್ಜೆನ್ಸಿ ಇನ್ನೇನು ಸೇಫ್ಟಿ ಪ್ರಿಕಾಷನ್ಸ್ ಇಟ್ಕೊಳ್ಳೋದು. ಆಮೇಲೆ ಬೋಟ್ನಲ್ಲಿ ಹೋಗ್ಬೇಕಾದ್ರೆ ಇದನ್ನು ಹಾಕ್ಕೊಳ್ಳೇಬೇಕು ನೀವು, ಲೈಫ್ ಸೇವಿಂಗ್ ಲೈಫ್ ಜಾಕೆಟು ಅದನ್ನು ಹಾಕೊಳ್ಳೋ ಮಕ್ಕಳಿಗೆ ಏನೂ ಮಾಡಲ್ಲ, ಹಾಗೆ ಕರ್ಕೊಂಡು ಹೋಗೋದು ಅಂಡ್ ತುಂಬ್ಕೊಂಡು ಹೋಗೋದು. ನಾನಂತೂ ಎಷ್ಟು ಬೋಟ್ ಆಕ್ಸಿಡೆಂಟ್ಸ್ನ ಇದು ಮಾಡಿದ್ದೀನಿ, ಬಗ್ಗೆ ಬರೆದಿದ್ದೀನಿ. ಒಂದೊಂದರಲ್ಲೂ ಯಾಕಾಯಿತು ಅಂದರೆ ನೆಗ್ಲಿಜೆನ್ಸು, ಅಂದರೆ ಅದು ಸೇಫ್ಟಿ ಲಾಸ್ ಇದೆ, ಅದನ್ನು ಫಾಲೋ ಮಾಡಲ್ಲ. ಆಮೇಲೆ ಈ ಹಳ್ಳಿಗಳಲ್ಲಿ ಬಿಹಾರ, UP, ಆಂಧ್ರ ಪ್ರದೇಶ, ಕರ್ನಾಟಕಲ್ಲೂ ಆಗುತ್ತೆ. ಎಷ್ಟೊಂದು ಚಿಕ್ಕ ಚಿಕ್ಕ ಊರುಗಳಲ್ಲಿ ನದಿಗಳಿರುತ್ತಲ್ಲ, ಒಂದು ಹಳ್ಳಿ ನದಿಗಳಿಂದ ದಾಟಬೇಕು, ಬೋಟ್ನಲ್ಲಿ ಹೋಗ್ತಾರೆ. ಅದರಲ್ಲೂ ಅಷ್ಟೇ ಬೋಟ್ಗೆ ಅದು ಲಾಸ್ ಇದೆ. ಅದ್ರ ಪ್ರಕಾರ ಆ ಬೋಟು ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಆಗಿರಬೇಕು, ಅದು ಸೇಫ್ಟಿ ಇರಬೇಕು, ಎಲ್ಲ ಇರಬೇಕು. ಯಾವುದನ್ನು ಜನ ಕಂಪ್ಲೈಯೂ ಮಾಡಲ್ಲ, ಎನ್ಫೋರ್ಸು ಮಾಡಲ್ಲ, ಜನ ಸಾಯ್ತಾರೆ. ಇದೆಲ್ಲ ಅವಾಯ್ಡಬಲ್ ಆಕ್ಸಿಡೆಂಟ್ಸು. ಅದಕ್ಕೆ ನಂಗೆ ತುಂಬ ಬೇಜಾರಾಗೋದು. ಒಂದೊಂದು ಸಲ ಈ ಥರ ಆಕ್ಸಿಡೆಂಟ್ ಆದಾಗಲೂ ನಂಗೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ನಾವು ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇದೆಲ್ಲ ಈ ಅವಾಯ್ಡಬಲ್ ಆಕ್ಸಿಡೆಂಟ್ಸ್. ಓಕೆ, ವೆರಿ ನೈಸ್. ಓಕೆ, ಇದು ಈ ಒಂದು ಕನ್ಸ್ಯೂಮರ್ ಅಫೇರ್ಸ್ ಅಂತ ಏನು ನಾವು ಅನ್ಕೋತೀವಿ, ಇದು ಅಂದರೆ ನಮಗೆ ಗೌರ್ಮೆಂಟಲ್ಲೂ ಕೂಡ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಅರಿವಿಲ್ಲ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲಿ ಏನು ಡಿಪಾರ್ಟ್ಮೆಂಟ್ಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ, ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಏನು ಡಿಪಾರ್ಟ್ಮೆಂಟ್ಗಳಿದೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಮೋಸ ಆದರೆ ಅಥವಾ ಅವನಿಗೆ ಲಾಸ್ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಏನಾದರೂ ಹೇಳ್ಬೋದು? ಇದು ಆ್ಯಕ್ಚುಲಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಇದೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲೂ ಇದೆ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳಲ್ಲೂ ಇದೆ. ಅದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ. ಅವರು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ದು ಎನ್ಫೋರ್ಸಿಂಗ್ ಏಜೆನ್ಸಿ ಅವರೇನೆ. ಆದ್ದರಿಂದ ಅವರ ಅಧೀನದಲ್ಲಿ ಬರುತ್ತೆ ಅದು, ಅವರು ಅದನ್ನು ಮಾಡ್ತಾರೆ. ಓಕೆ.